ನಮ್ಮ ಟಿಪ್ಪು ಸುಲ್ತಾನ್ ಸಂಘರ್ಷ ಸಮಿತಿಯ ವತಿಯಿಂದ ನಮ್ಮ ಯುವ ನಾಯಕರಾದ ಇರ್ಫಾನ್ ಶೇಖ್ ಅವರ ನೇತೃತ್ವದಲ್ಲಿ ಇವತ್ತು ಪ್ರತಿ ಸಲದಂತೆ ಈ ವರ್ಷ ಕೂಡ ಅವರು ಒಂದು ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾಹರ ಒಂದು ಜನ್ಮದಿನದ ಅಂಗವಾಗಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷ ನವೆಂಬರ್ 20ಕ್ಕೆ ಅವರು ಕಾರ್ಯಕ್ರಮ ಹಮ್ಮಿಕೊಳ್ತಿದ್ರು. ನಾನು ಅದಕ್ಕೆ ಹೇಳಿದೆ ಅವರಿಗೆ, ಆದರೆ ಇಲ್ಲ, ಸರ್ಕಾರದಿಂದ ಮೊದಲು 10ನೇ ತಾರೀಕಿಗೆ ಈ ಸಮಾರಂಭವನ್ನು ಆಚರಿಸಿದ್ರು. ಅವರು ಮಾಡುವಂಥ ಒಂದು ವಿಚಾರದಲ್ಲಿ ಇಲ್ಲ ಅಂತೇಳಿ ಭಾವಿಸಿ ಇವತ್ತು, ಯಾಕಂದರೆ ನಾವು ಸರ್ಕಾರದ ಪ್ರತಿ ವರ್ಷ ಏನು ಸರ್ಕಾರ ಮಾಡ್ತಿತ್ತು 10ನೇ ತಾರೀಕಿಗೆ ನಾವು ಕೂಡ 10ನೇ ತಾರೀಕಿಗೆ ನಿಗದಿಪಡಿಸಿದ್ವಿ ಅಂತೇಳಿ ನಮ್ಮ ಟಿಪ್ಪು ಸುಲ್ತಾನ್ ಸಂಘರ್ಷ ಸಮಿತಿ ಅಧ್ಯಕ್ಷ ಇರ್ಫಾನ್ ಶೇಖ್ ಅವರು ಯುವಕ ಮಿತ್ರರು ಹೇಳಿದ ಪ್ರಕಾರ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ಬಂಧುಗಳೇ, ಒಂದು ಖೇದಕರ ಸಂಗತಿ ಏನಂದರೆ, ನಮ್ಮದೇ ಸರ್ಕಾರ ಇದ್ದರೂ ಕೂಡ ಇವತ್ತು ಟಿಪ್ಪು ಸುಲ್ತಾನ ಇಡೀ ಒಂದು ಮಹಾಪುರುಷನ ಇಡೀ ದೇಶಕ್ಕೆ ಒಂದು ನಮಗೆ ಸ್ವಾತಂತ್ರ್ಯ ಕೊಟ್ಟಂಥ, ಬ್ರಿಟಿಷರಿಗೆ ಸಿಂಹಸಪ್ಪನಾಗಿ ಕೆಲಸ ಮಾಡಿದಂಥ, ಇಡೀ ಒಂದು ರಾಜ್ಯಕ್ಕೆ ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ, ದೇಶಕ್ಕೆ ಅಷ್ಟೇ ಅಲ್ಲ, ವಿಶ್ವದಲ್ಲೇ ಅದರ ಟಿಪ್ಪು ಸುಲ್ತಾನ್ ಅವರ ವ್ಯಕ್ತಿತ್ವ ಬಗ್ಗೆ ಎಲ್ಲ ಕಡೆಯೂ ಗುಣಗಾನ ಇವತ್ತು ಮಾಡ್ತಾ ಇದ್ದಾರೆ. ಆದರೂ ಕೂಡ ಒಂದು ದುರ್ದೈವ ಸಂಗತಿ ಏನಂದರೆ, ಇವತ್ತು ಇಂಥ ಒಂದು ಮಹಾಪುರುಷನ ಜನ್ಮದಿನವನ್ನು ನಾವು ಈ ರೀತಿ ಒಂದು ಸರ್ಕಲ್ನಲ್ಲಿ ನಾವೇ ಕುಡ್ಕೊಂಡು ಆಚರಿಸುವಂಥ ಸಂದರ್ಭ ಬಂದಿದೆ ಬಂಧುಗಳು. ಅದಕ್ಕಾಗಿ ನಾವು ಸರ್ಕಾರಕ್ಕೂ ಕೂಡ ನಮ್ಮ ಒಂದು ಮನವಿ ಇದೆ. ಯಾಕಂದರೆ ತಾವು ಈ ನಾಡಿನ ಎಲ್ಲ ಮಹಾಪುರುಷರ ಜನ್ಮದಿನ ತಾವು ಸರ್ಕಾರದಿಂದ ಆಚರಿಸ್ತಾ ಬಂದಿದ್ದೀರಿ. ಯಾರೇ ಒಬ್ಬ ಬೀದಿಯಲ್ಲಿ ನಾಯಿ ಬೋಳುವಂಥ ವ್ಯಕ್ತಿಗಳಿಗೆ ತಾವು ಅಂಜಿ ಅವರ ಒಂದು ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾಹರ ಬಗ್ಗೆ ಒಂದು ರಾಜಕಾರಣ ಮಾಡಿ ಇವತ್ತು ಏನು ಆ ಒಂದು ಜಯಂತಿಯನ್ನು ಆಚರಿದಂಥಕ್ಕೆ ತಾವು ನಿರ್ಣಯ ತೆಗೆದುಕೊಂಡಿದ್ರಿ. ಅದು ಭಾಳ ದುರದೃಷ್ಟಕರ ಸಂಗತಿ, ನಾಚಿಕೆ ಸಂಗತಿ ಅಂತ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೀನಿ ಬಂಧುಗಳೇ. ಅದಕ್ಕಾಗಿ ಇವತ್ತು ಬ್ರಿಟಿಷರ ಬೂಟು ನಕ್ಕಿ ಆ ಸಾವರ್ಕರ ವ್ಯಕ್ತಿ ಇವತ್ತು ವೀರ ಆಗಿಬಿಟ್ಟ. ಇವತ್ತು ವೀರ ಧೀರ ಇಡೀ ಬ್ರಿಟಿಷರಿಗೆ ಒಂದು ಬದ್ಧ ಬಗಡಿಸಿ ಕೆಲಸ ಮಾಡಿ 6 ಸಲ ಬ್ರಿಟಿಷರ ಜೊತೆ ಒಂದು ಯುದ್ಧ ಮಾಡಿ ಇವತ್ತು ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯಕ್ಕಾಗಿ ಒಂದು ಬಲಿದಾನ ಕೊಟ್ಟಂಥ ಮಹಾಪುರುಷನ ಇವತ್ತು ಗುಣಗಾನ ಮಾಡೋದಾಗಲಿ ಅಥವಾ ಸರ್ಕಾರ ಈ ರೀತಿ ನಿರ್ಲಕ್ಷ್ಯ ಮಾಡಿದ್ದು ನಾನು ಖಂಡಿಸ್ತಾ ಇದ್ದೀನಿ ಇವತ್ತು ಬಂಧುಗಳಿತ್ತು. ಯಾಕಂದರೆ ಇಂಥ ತಾವು ರಾಜಕಾರಣಿಗಳಿಗೆ, ಇಂಥ ಬಗ್ಗೆ ಬಿಡುವಂಥ ವಿರೋಧ ಪಕ್ಷಗಳಿಗೆ ಅವರಿಗೆ ಅಂಜಿ ಬಗ್ಗಿ ತಾವು ಈ ರೀತಿ ಕೆಲಸ ಮಾಡಿದ್ರೆ, ಯಾಕಂದರೆ ನಾವು ತಮಗೆ ಈ ಅಲ್ಪಸಂಖ್ಯಾತರು ವಿಶೇಷವಾಗಿ ಇವತ್ತು ಮುಸಲ್ಮಾನ ಸಮಾಜದಿಂದ ತಾವು ಇವತ್ತು ಸರ್ಕಾರ ರಚನೆ ಆಗಿದೆ, ಇವತ್ತು ಸಮುದಾಯದಿಂದ. ಯಾಕಂದರೆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಮುಸಲ್ಮಾನ ಸಮುದಾಯ ಆ ಪಕ್ಷಕ್ಕೆ ಒಂದು ಆಕ್ಸಿಜನ್ ಇದ್ದಾಗೆ. ಆ ಆಕ್ಸಿಜನ್ ಇದ್ದಿಲ್ಲ ಅಂದ್ರೆ ಅದು ಡೆಡ್ ಬಾಡಿ ಆಗ್ತದೆ ಆ ಪಕ್ಷ. ಅದಕ್ಕಾಗಿ ದಯಮಾಡಿ ಹೇಳ್ತೀನಿ, ಇಂಥ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ, ಈ ಭಾಗದ 2 ಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ತೀನಿ, ಶಾಸಕರುಗಳಿಗೆ ವಿನಂತಿ ಮಾಡ್ತೀನಿ, ನಮ್ಮದೇ ಸರ್ಕಾರ ಇಟ್ಕೊಂಡು ಇವತ್ತು ನಾವು, ಯಾಕೆಂದರೆ ಈ ರೀತಿ ಒಬ್ಬ ಮಹಾಪುರುಷನ, ಒಬ್ಬ ಸ್ವಾತಂತ್ರ್ಯ ಯೋಧನ, ಒಬ್ಬ ಇಡೀ ದೇಶಕ್ಕೆ ಬಲಿದಾನ ಕೊಟ್ಟಂಥ ಒಬ್ಬ ಮಹಾಪುರುಷನ ನಾವು ಜನ್ಮದಿನ ಅಂತ ಈ ರೀತಿ ನಾವು ಆಚರಿಸೋದು ನಮಗೂ ಕೂಡ ನಾಚಿಕೆ ಬರ್ತಾ ಇದೆ ಬಂದು. ಅದಕ್ಕಾಗಿ ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ, ಎಲ್ಲ ಜನಪ್ರತಿನಿಧಿಗಳಲ್ಲಿ ನನ್ನ ವಿನಂತಿ ಇದೆ, ತಾವು ಕೂಡ ತಕ್ಷಣವಾಗಿ, ಯಾಕಂದರೆ ಇದು ಒಂದು ಸರ್ಕಾರದಿಂದ ಈ ಒಂದು ಜನ್ಮದಿನ ಆಚರಿಸುವಂಥ ಒಂದು ನಿರ್ಣಯ ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ನಾವು ಕೂಡ ಮುಂದಿನ ಚುನಾವಣೆ ಬಂದಾಗ ತಮಗೆ ವಿಶೇಷವಾಗಿ ಅಲ್ಪಸಂಖ್ಯಾತರು ಇಂಥ ಮಹಾಪುರುಷರ ಬಗ್ಗೆ, ಯಾಕಂದ್ರೆ ನಮ್ಮದು ಈಗ ಸರ್ಕಾರದಲ್ಲಿ ನೋಡಿರಿ, ಇವತ್ತು ತಿಂಗಳಿಗೆ 4 ಜಯಂತಿಗಳು ಮಹಾಪುರುಷರ ಆಚರಿಸ್ತಾರೆ ಜಿಲ್ಲಾಧಿಕಾರಿಗಳ ಪರವಾಗಿ ರಂಗಮಂದಿರದಲ್ಲಿ. ಮತ್ತು ಎಲ್ಲ ಮೆರವಣಿಗೆ ಸಿದ್ದೇಶ್ವರ ಗುಡಿಯಿಂದ ಹಿಡ್ಕೊಂಡು ಎಲ್ಲ ಬಾಜಾ ಭಜಂತ್ರಿ ಜಿಲ್ಲಾ ಹಳ್ಳಿ ತುತ್ತಿಂದ ಇವತ್ತು ನಾವು ಆಚರಿಸ್ತೇವೆ. ನಮ್ಮ ಸಮಾಜದ್ದು ಯಾವುದು ನಾವು ಸರ್ಕಾರ ಇವತ್ತು ಆಚರಿಸ್ತಾ ಇದ್ದೀವಿ. ಇಡೀ ಅಲ್ಪಸಂಖ್ಯಾತರ ಸಮುದಾಯದ ಮಹಾಪುರುಷರ ಜನ್ಮದಿನವನ್ನು ಯಾರು ಒಬ್ಬ ಮಹಾಪುರುಷರ ಜನ್ಮದಿನ ಇವತ್ತು ಸರ್ಕಾರದಿಂದ ಆಚರಿಸ್ತಾ ಇದೆ ಅಂತ ಹೇಳ್ರಿ. ನೀವು ಪ್ರತಿಯೊಂದು ಸಮುದಾಯದ ಮಹಾಪುರುಷರ ಜಯಂತಿ ಸರ್ಕಾರದಿಂದ ಇವತ್ತು ಆಚರಿಸ್ತಾ ಇದ್ದಾರೆ. ಇವತ್ತು ಒಂದೇ ಒಂದು ನಮ್ಮ ಅಲ್ಪಸಂಖ್ಯಾತರಿಗೆ, ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಮಹಾಪುರುಷರ ಜಯಂತಿ ಇವತ್ತು ಈ ನಾಡಿನಲ್ಲಿ ಆಗ್ತಾ ಇದ್ದಲ್ಲ, ಅದಕ್ಕೆ ಇದು ನಾಚಿಕೆಯ ಸಂಗತಿ. ಅದಕ್ಕಾಗಿ ಮತ್ತೊಮ್ಮೆ ನಾನು ಸರ್ಕಾರದಲ್ಲಿ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಸಚಿವರಲ್ಲಿ ವಿನಂತಿ ಮಾಡ್ಕೊತೇನೆ, ತಾವು ತಕ್ಷಣವಾಗಿ ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ತಾವು ಸರ್ಕಾರದಿಂದ ಆಚರಿಸುವಂಥ ನಿರ್ಣಯ ತೆಗೆದುಕೊಳ್ಬೇಕಂತೇಳಿ ಮತ್ತೊಮ್ಮೆ ನಾನು ವಿನಿಸ್ಕೊಂಡು ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. जैसा कि हमारे
एमसी मुल्ला साहब जो बता रहे थे, हमें हज़रत टीपू सुल्तान की जयंती ऐसे शान से मनाना, लेकिन आज एक मामूली हमें एक छोटे सर्कल में मना रहे हैं, बहुत शर्म की बात है। लेकिन मेरा एक सोचना ऐसा ख्याल है, ये ऐसा क्या भी नहीं है, हमारे हिंदुस्तान में जो हमारे मुस्लिम के जितने भी बड़े लीडर्स हैं जो शहीद हुए सो हैं, ऐसा सब काउंट करे सो 365 दिन में हर रोज एक मनाना पड़ेगा हमें ऐसा नहीं खाली इनके तलवार एक ही डिग्री जो कलम से जो शहीद कलम से जो लिख को भी लोग जो शहीद हुए हैं उनका सोचेंगे तो 365 दिन में पूरे दिन हमें उनके ये जयंती मनाना पड़ता है। लेकिन ठीक है, हमने हज़रत टीपू सुल्तान की जयंती मनाने के अवसर जो इतनी तकलीफ हो रही, हमें पूरे मुस्लिम और माइनॉरिटी पब्लिक पूरा मिला को हमें गवर्नमेंट से एक रिक्वेस्ट करेंगे, हर साल हमने जयंती बहुत शान और इस्ती मनाने के मौका देने का टाइम दो बोल के। लेकिन मुझे एक समझे सर का, तुम्हें एक गौर कर को देखेंगे, हिंदुस्तान का जो ये है हमारा फ्लैग है, जो झंडा है, वो तुम्हें गौर कर वो कौन तो देखेंगे, उसके नीचे जो है वो हरा कलर है, उसके ऊपर जो है व्हाइट है, उसके ऊपर जो है भगवा है। इसकी वजह क्या है मालूम है? ये बुनियाद जो है मुसलमानों से जो है उसके लिए सो हमारे को नीचे बटाए सो है। लेकिन ये जो गद्दार जो आज भूख रहे हैं, इन्हों क्या समझ रहे हैं, मैं क्या भी बोले तो क्या भी चलता है, ಎಲ್ಲ ನಾವು ನನಗೆ ಹುಟ್ಟಾರ ಕರ್ಕೋ जो बात बोल रहे हैं आज, ಇದು ನಾವು ಹುಟ್ಟಿದುದು ಮೊದಲು ನಮ್ಮದೇ ಫೌಂಡೇಶನ್ ಐತಿ, ತಳಗೆ ಅದರ ಸಲುವಾಗಿ ಇಟ್ಟರೋದು ಹೆಸರು ನಾವೇ ಫೌಂಡೇಶನ್ ಹಾಕಿದ್ರ ಅಂತ ಕೇಶನ್ ನೀವು ಮ್ಯಾಕ್ ಬಂದಿರಿ। ನೀವು ಮೊದಲು ಇದು ತಿಳ್ಕೊರಿ, ಈಗ ನೀವು ಮಾಯ್ಕ್ ಕೈಯಾಗ ಸಿಕ್ತಂದ್ರೆ ಇವ ನಮ್ಗೆ ಹುಟ್ಟಾನ, ಅವ ನಮ್ಮ ಮಗ, ಅವ ಹಿಂಗೆ ಮಗ ಅಂತ ಹೇಳಕತ್ತಾರಲ್ಲ, ಇದು ಮೊದಲು ನಾವು बीच डाले सोच लोग हमें कांग्रेस या बीजेपी ये सब बाद में, मुस्लिम फर्स्ट है। उसके बारे में मेरा बोलना यह है, तुम्हारी राजकीय के अंदर तुम्हें किसी भी बुरा भला बोलने से पहले इतिहास पढ़ को देखो, आज इतिहास में क्या है क्या नहीं तुम्हें जाको देखो। गोल गुम्बद के ऊपर क्या लिख को लगाए सो है, तुम्हारा अरबी उर्दू फारसी नहीं आया तो जो जानकारी लोग आए उनको पूछ को देखो, नहीं तो उनके से पढ़ को ट्रांसलेशन कर को देखो, तुम्हें मालूम होता है। आज 4 दिन के जुम्मा 8 दिन के लीडर जाको वहाँ नन घुट्टान वहाँ निम घुट्टान कर जो बातें कर रहे हैं, ये सोएस वाले को उठाने का काम कर रहे हैं। तुम्हें कभी ये सोएस वाले उठे और जाग गए कर वो बोले तो तुम्हारा क्या भी बस नहीं आता। मेरा एक ही बोलना ये है, एमसी मुल्ला साहब तुम्हें ऐसा क्या भी समझो ना को, हमारे अच्छे लीडर हैं, इससे ज़्यादा जो तोप के ऊपर बैठ को शहीद हुए सो लोग हैं, इन्हों मामूली एक काट डब्बी के ऊपर भी शहीद नहीं हुए, आराम कर रहे हैं। ठीक है, मेरा एक बोलने का एक सपना था। शुक्रिया साहब मुझे बोलने का मौका दिया। ಇಲಿಯಾಗಿ 100 ವರ್ಷ ಬಾಳುವುದಕ್ಕಿಂತ ಹುಲಿಯಾಗಿ 3 ವರ್ಷ ಬಾಳುವುದು ಲೇಸು ಎಂಬಂತೆ ಬ್ರಿಟಿಷರ ವಿರುದ್ಧ ಸಿಂಹ ಸ್ವಪ್ನವಾಗಿ ಹೋರಾಡಿದ ಕೆಚ್ಚೆದೆಯ ಕನ್ನಡದ ಸ್ವಾತಂತ್ರ್ಯ ಹೋರಾಟಗಾರ ಹಜರತ್ ಟಿಪ್ಪು ಸುಲ್ತಾನ್ರು 1750 ನವೆಂಬರ್ 10ರಂದು ತಂದೆ ಹೈದರಾಲಿ ತಾಯಿ ಫಕ್ರುನ್ನಿಸಾಳ ಉದರದಲ್ಲಿ ಜನಿಸಿರ್ತಕ್ಕಂಥ ಕರುಳಿನ ಕುಡಿಯೇ ಹಜರತ್ ಟಿಪ್ಪು ಸುಲ್ತಾನ್ರು। ಒಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಹಜರತ್ ಟಿಪ್ಪು ಸುಲ್ತಾನರು ಯಾವುದೇ ಜಾತಿ ಧರ್ಮ ಜನಾಂಗಕ್ಕೆ ಸೇರಿರ್ತಕ್ಕಂಥ ದೊರೆಯವರು ಯಾವತ್ತೂ ಆಗಿರಲಿಲ್ಲ, ಬದಲಾಗಿ ಸರ್ವಧರ್ಮ ಸಹಿಷ್ಣುತಾ ಮನೋಭಾವವುಳ್ಳ ದೊರೆ ಹಜರತ್ ಟಿಪ್ಪು ಸುಲ್ತಾನ್ರವರಾಗಿದ್ರು। ಉದಾಹರಣೆಗೆ ತಮ್ಮ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಶೃಂಗೇರಿಯ ಶಾರದಾ ಪೀಠಕ್ಕೆ ಜೀರ್ಣೋದ್ಧಾರ ಮಾಡಿಸಿದ್ದು ಇದೇ ಹಜರತ್ ಟಿಪ್ಪು ಸುಲ್ತಾನ್ರು। ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನದ ಪಂಚಲಿಂಗವನ್ನು ಸ್ಥಾಪಿಸಿದ್ದು ಇದೇ ಹಜರತ್ ಟಿಪ್ಪು ಸುಲ್ತಾನರು। ಬೆಂಗಳೂರಿನ ಕೋಟೆಯಲ್ಲಿ ಗಣೇಶನ ದೇವಸ್ಥಾನ ನಿರ್ಮಿಸಿದ್ದು ಇದೇ ಹಜರತ್ ಟಿಪ್ಪು ಸುಲ್ತಾನರು। ದೇವನಹಳ್ಳಿ ಕೋಟೆಯಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನು ನಿರ್ಮಿಸಿದ್ದು ಸಹಿತ ಇದೇ ಹಜರತ್ ಟಿಪ್ಪು ಸುಲ್ತಾನರು। ತಾವು ಇವತ್ತಿಗೂ ಮೈಸೂರಿನ ತಾಳಗುಂದದಲ್ಲಿ ಹೋಗಿ ನೋಡಬಹುದು, ಮಂದಿರ ಮುಂದೆ ಮಸೀದಿ ಮುಂದೆ ಮಂದಿರವನ್ನು ನಿರ್ಮಾಣ ಮಾಡುವುದರ ಮೂಲಕ ಇಡೀ ಜಗತ್ತಿಗೆ ಭಾವೈಕ್ಯತೆಯ ಸಂದೇಶವನ್ನು ಸಾರಿರ್ತಕ್ಕಂಥ ದೊರೆ ಯಾರಾದ್ರೂ ಇದ್ರ ಅದು ಕೂಡ ಹಜರತ್ ಟಿಪ್ಪು ಸುಲ್ತಾನ್ರವರು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ। ಯಾಕಪ್ಪ ಅಂತಂದ್ರೆ ಹಜರತ್ ಟಿಪ್ಪು ಸುಲ್ತಾನ್ರು ಕೇವಲ ಯುದ್ಧ ಮಾಡಲಿಲ್ಲ, ಅವರು
ಭಾರತ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ತಮ್ಮ ಪ್ರಾಣವನ್ನು ತೆತ್ತವರು ಅವರು. ಭಾರತ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಒಡ ಹುಟ್ಟಿದ ಎರಡೂ ಮಕ್ಕಳನ್ನು ಒತ್ತೆಯಾಳನ್ನಾಗಿಟ್ಟು ಹೋರಾಡಿರ್ತಕ್ಕಂಥ ಏಕೈಕ ದೊರೆ ಯಾರಾದ್ರೂ ಇದ್ರೆ ಅದು ಹಜರತ್ ಟಿಪ್ಪು ಸುಲ್ತಾನ್ರು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ. ಹಿಂದೂ ಬಾಂಧವರಿಗೂ ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನರೇ, ಮಾಧ್ಯಮ ಮಿತ್ರರೇ ಹಾಗೂ ಈ ಸಂಘಟನೆಯ ಎಲ್ಲ ಪ್ರತಿನಿಧಿಗಳೇ, ಬಂಧುಗಳೇ, ಭಾರತ ದೇಶದಲ್ಲಿ ಹುಲಿ ಎನ್ನುವ ಶಬ್ದ ಪಡೆದಂಥ ಏಕೈಕ ವ್ಯಕ್ತಿ ಅದು ಹಜರತ್ ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಯಾಕೆ ಈ ಮಾತನ್ನ ಪದೇ ಪದೇ ಹೇಳ್ಬೇಕಂದ್ರೆ, ಅವರು ತಮ್ಮ ರಾಜಾಡಳಿತದಲ್ಲೇ ಅದನ್ನ ಬರ್ಕೊಂಡಿಲ್ಲ. ಅವರ ವ್ಯಕ್ತಿತ್ವ, ಅವರ ಗಾಂಭೀರ್ಯತೆ, ಅವರ ಮಾಡುವಂತ ಸೇವೆಯನ್ನ ನೋಡಿ ಅವರಿಗೆ ಹುಲಿ ಅನ್ನುವಂತ ಶಬ್ದ ಪ್ರತಿಪಾದಿಸಿದ್ರು. ಇದನ್ನ ಇತಿಹಾಸದಲ್ಲಿ ಅಚ್ಚ ಕನ್ನಡದಲ್ಲಿ ಐತಿ, ಇನ್ನು ಮೈಸೂರು ಭಾಗದಲ್ಲಿ ಅವ್ರ ಸಮಾಧಿಗಳಿಗಿನ್ನು ಹೋಗಿ ಬಂದಿವಿ. ಅವ್ರು ನಡೆದಾಡಂತ ಅಲ್ಲೆಲ್ಲ ಇತಿಹಾಸಗಳನ್ನ ತಿಳ್ಕೊಂಡು ಬಂದೀವಿ. ಈಗ ಹೇಳಿದ್ರ ವಕೀಲ್ ಸರ್ ಭಾಳ ಚೆನ್ನಾಗಿ ಹೇಳಿದ್ರು, ಮಂದಿರ ಮುಂದೆ ಮಸೂತಿ, ಮಸೂತಿ ಮುಂದೆ ಮಂದಿರಗಳನ್ನ ನಾವು ನೋಡ್ಬೇಕಾಗಿತ್ತು ಅಂದ್ರೆ ದಕ್ಷಿಣ ಕರ್ನಾಟಕಕ್ಕೆ ಹೋಗ್ಬೇಕು. ಇಲ್ಲೆಲ್ಲೋ ಒಂದು ಕಡೆ ಮೈಕ್ ಸಿಕ್ಕತ್ ಅಂತೇಳಿ ಮನಸ್ಸಿಗೆ ಬಂದಂಗೆ ಮಾತಾಡಿ ಜನರ ತೆರೆಗಳಲ್ಲಿ ಯಾವ್ಯಾವುದೋ ಹುಚ್ಚುತನವನ್ನು ಹಚ್ಚಿ ಬಸವನಾಡಿನಲ್ಲಿ ಅದು ಎಂದಿಗೂ ಸಾಧ್ಯವಿಲ್ಲ. ಇದು ಬಸವಣ್ಣನವರ ನಾಡು, ಇದು ಸಮಾನತೆಯ ಬೀಡು. ಈ ಸಮಾನತೆ ಬೀಡಿಯಲ್ಲಿ ನಾವೆಲ್ಲರೂ ಸಮಾನತೆಯಿಂದ ಇರಬೇಕು ಹೊರತಾಗಿ ನಾವು ತುಂಡು ತುಂಡಾಗಿ ನಮ್ಮ ರಾಜಕೀಯ ಸಂಬಂಧ ಏನೂ ಮಾಡಬಾರ್ದು. ರಾಜಕಾರಣ ಇವತ್ತು ಬರ್ತೈತಿ, ನಾಳೆಗೆ ಹೋಗ್ತೈತಿ. ಇವತ್ತು ರಾಜಕಾರಣದಾಗಿದ್ದವ್ರು ತಮ್ಮ ಮಕ್ಕಳನ್ನ ಬೆಳೆಸ್ತಾರ. ಅದೇ ಹಜರತ್ ಟಿಪ್ಪು ಸುಲ್ತಾನ್ ತಮ್ಮ ಮಕ್ಕಳನ್ನ ದೇಶಕ್ಕೆ ಸಂಬಂಧ ಒತ್ತಾಯ ಇಟ್ರು. ಶೃಂಗೇರಿ ಶಾರದಾಂಬೆ ಮಠದಾಗ ಇವತ್ತಾದ್ರೂ ಒಂದು ಆರತಿ ಮಾಡ್ತಾರ. ಅದು ಆರತಿ ಹೆಸರು ಸಲಾಮಾರತಿ. ಸಲಾಮಾರತಿ ಕೆಲವೊಂದು ಸಂಘಟನೆ ಅವರು ಇದು ಬೇಡ ಇದು ಬೇಡ ಇದು ಬೇಡ ಅಂತ ಹೇಳಿದ್ರು. ಅದು ನಮ್ಮ ಕಡೆಯಿಂದ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಇಂಥ ಮಹಾನ್ ಪುರುಷರು ಯಾರೇ ಇರಲಿ, ಜಾತಿ ಮತ ಪಂಥ ಅನ್ನೋದೇ ಆಚರಣೆಯ ಜೊತೆಗೆ ಅವರ ಇತಿಹಾಸಗಳನ್ನು ಜನರಿಗೆ ತಿಳಿಸ್ಬೇಕು, ಮುಂದಿನ ಪೀಳಿಗೆಗೆ ತಿಳಿಸ್ಬೇಕು. ನಾನು 4ನೇತೆ 5ನೇತೆ ಇದ್ದಾಗ ಟಿಪ್ಪು ಸುಲ್ತಾನರ ಪಾಠಗಳನ್ನು ಓದ್ತಾ ಇದ್ದೀವಿ. ಇವತ್ತು ಅವೆಲ್ಲೆಲ್ಲೋ ಹೆಂಗೆಂಗೋ ಕಣ್ಮರಿ ಆಗಿದ್ದಾವು. ಅವು ಮುಂದಿನ ದಿನಮಾನದಲ್ಲಿ ಎಲ್ಲ ಮಹಾನ್ ಪುರುಷರ ಪಠ್ಯ ಪುಸ್ತಕದಲ್ಲಿ ಅವರ ಇತಿಹಾಸನ ನಾವು ನಮ್ಮ ಮಕ್ಕಳಿಗೆ ಕಲಿಸಿಕೊಡಬೇಕು. ಸತತ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತೀವಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, जय कर्नाटक। मैं जो है अपनी बात को ख़त्म करता हूँ कि मैं कहना चाहता हूँ कि जिस कदर टीपू सुल्तान रहमतुल्लाह अलैह का नाम को आज दबाने या फिर मिटाने की कोशिश की जा रही है, मैं समझता हूँ जितना तुम इस नाम को दबाओगे, जितना तुम इस नाम को मिटाने की कोशिश करोगे या फिर जयंती को तुम ना मनाकर अगर ये सोच रखते हो कि ये लोग टीपू सुल्तान को भूल जाओगे तो तुम बहुत बड़ी गलत फहमी में हो। मैं समझता हूँ जितना तुम इस नाम को दबाने की कोशिश करोगे, ये नाम हमारे दिलों में उतना ही राज करेगा, उतना ही हमारे ज़बान पर ये नाम आता रहेगा इंशाल्लाह। और ये नाम ता क़यामत तक जो है हमारी ज़बानों पर और ये मुल्क के अंदर गूंजता रहेगा इंशाल्लाह, याद रखिए। और मैं साथ ही साथ बड़े अफसोस के साथ, जैसा कि हमारे MC मुल्ला साहब अपने जज्बात को जो है आप लोगों के सामने रखा, अपना एक अफसोस जताया कि इतनी बड़ी हस्ती जो देश की फर्स्ट फ्रीडम फाइटर जिसे कहा जाता है, इतनी बड़ी हस्ती का एक जन्मदिन मनाने के लिए हमें एक छोटे से चौराहे पर खड़ा होकर जो है कुछ लिमिटेड लोगों के बीच में यह मनाया जा रहा है। ये हमारे लिए बहुत अफसोस की बात है, क्योंकि जब आज इस रियासती हुकूमत को हम लोग इसलिए चुनकर लाए थे, 88% वोट देकर इसलिए चुनकर लाए थे कि ये हमारे जो है अल्पसंख्यातर के मसले मसाइल को समझेंगे और हमारे जज्बात को समझेंगे, हमारे हुकूक को जो है अदा करेंगे बोलकर। लेकिन अफसोस के ये हुकूमत भी जो है इस काम में नाकाम रही। जैसा कि वक़्फ़ का मामला आज दौरों पर पकड़ा हुआ है, इस वक़्फ़ के मामले में जो लोग नाराज़ हैं, इस वक़्फ़ के मामले में लेकर जो लोग नाराज़ हैं, लोगों को खुश करने के लिए मैं समझता हूँ कि हुकूमत ने आज टीपू सुल्तान जयंती ना मनाने का जो है एक स्टेप लिया है। और साथ ही साथ जो है श्रीरंगपट्टनम के अंदर हज़रत टीपू सुल्तान रहमतुल्लाह अलैह की मकबरे को भी जो है वहाँ पर 144 कलम जारी करके वहाँ पर जाने तक को जो है मना किया। ये हमारे लिए बहुत अफसोस वाली बात है। और जैसा MC मुल्ला साहब बोल रहे थे कि आने वाले दिनों में हम भी इसी तरह से बाकायदा आपके मुंह पर इसका जवाब ज़रूर देंगे। और एक बात मैं आप लोगों के सामने कहना ज़रूरी समझता हूँ, आखिरी बात मैं आप लोगों के सामने कहूँगा कि टीपू सुल्तान रहमतुल्लाह अलैह ने अपनी जान को इस देश की आज़ादी के लिए गंवाया है, इस देश की आज़ादी के लिए अपनी जान को गंवाया है।
और जो जो शख्स के दिल में अगर टीपू सुल्तान नहीं है तो मैं समझता हूँ कि उस शख्स के दिल में देश के लिए मोहब्बत नहीं है। अस्सलाम वालेकुम। ये लोग आज जयंती की बनाने के लिए कुछ लोग अपोज कर रहे हैं, मगर उनको इतिहास ही मालूम नहीं है, वो कहाँ थे, कैसे थे, इनको ये पता नहीं है। तो हज़रत टीपू सुल्तान के बारे में क्या बोलेंगे? जितना भी ये कोशिश करेंगे टीपू सुल्तान को बदनाम करने की, मगर हमारे दिलों से मोहब्बत उनकी कम नहीं होने वाली। हम ताक़यामत तक टीपू सुल्तान के जयंती मनाते रहेंगे और टीपू सुल्तान की तारीफ़ें करते रहेंगे, जिन्होंने आज उनको अमेरिका होंगे या जापान होंगे उनके जो मिसाल बनाए हिंदुस्तान में पहले, आज वहाँ पे उनका नाम और फोटो रख के आज वहाँ बात करते हैं। तो ये लोग क्या जाने उनके बारे में? कुछ अनाप शनाप भगते हैं, अनाप शनाप भगने वालों को कुछ हमें कहने की ज़रूरत नहीं है, उसका जवाब उनको ही मिल जाता है। तो हमको ये चाहिए कि हज़रत टीपू सुल्तान की जयंती जो कांग्रेस सरकार ने जिस तरीके से मनाई थी, कांग्रेस सरकार उस तरीके से मनाने के लिए हमको भी चाहिए कि हम अपने अपने अकरारात से हम अपने टीपू सुल्तान की जयंती मनाएंगे। बीजेपी वाले जितना भी कोशिश करें मगर हमें बनाने का छोड़ेंगे नहीं, और इससे ज़्यादा पैमाने पे हम बनाएंगे और अच्छे तरीके से बनाएंगे और जुलूस के साथ मनाएंगे। इतना कहते हुए अपनी बात को ख़त्म करता हूँ। जय हिंद, जय कर्नाटक। ಇವತ್ತು ಮೊದಲಿಗೆ ನಾನು ಇದೇನು ಇವತ್ತು ಒಂದು ಸಭೆಯನ್ನು ಆಯೋಜಿಸಿ ಇವತ್ತು ಟಿಪ್ಪು ಸುಲ್ತಾನ್ರವರ ನೆನಪಿನ ಒಂದು ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀರಿ, ಅದಕ್ಕೆ ನಾನು ಇರ್ಫಾನ್ ಶೇಖ್ ಮತ್ತು ಅವರೆಲ್ಲ ಗೆಳೆಯರ ಬಳಗಕ್ಕೆ ನಾನು ಒಂದು ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ. ಇಲ್ಲಿವರೆಗೆ ಮಾತನಾಡಿದ ಎಲ್ಲ ಮಹನೀಯರ ಮಾತುಗಳಿಗೆ ನಾನು ಒಪ್ಪಿಗೆ ಸೂಚಿಸುತ್ತಾ, ಒಂದು ನಿಜ ಸಂಗತಿ ಏನಂದ್ರೆ ನಾವೆಲ್ಲರೂ ಏನು ತಿಳ್ಕೊಂಡಿವಿ ಅಂದ್ರೆ ಟಿಪ್ಪು ಸುಲ್ತಾನ್ರವರು ಮೊದಲನೇ ಸ್ವಾತಂತ್ರ್ಯ ಹೋರಾಟಗಾರ ಅಂತ ತಿಳ್ಕೊಂಡಿವಿ. ಅದು ಮೊದಲನೇ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಅವರು, ಅದಕ್ಕಿಂತಲೂ ಮಹತ್ವದ ವಿಷಯ ಒಂದಿದೆ. ಯಾಕಂದ್ರೆ ನಿಜ ಇತಿಹಾಸ, ನಾನು ಆಗಲೇ ಇರ್ಫಾನ್ ಶೇಖ್ ಅವರು ಹೇಳಿದ್ರು ನಾವು ಎಲ್ಲರೂ ಒಂದು ಇನ್ನೊಂದು ದೊಡ್ಡ ಪ್ರಮಾಣದಲ್ಲಿ ಜಯಂತಿ ಮಾಡ್ತೀವಿ ಅಂತ. ಅಷ್ಟರ ಒಳಗಾಗಿ ಆ ನಿಜ ಇತಿಹಾಸದ ಪುಸ್ತಕ ಒಂದು ಪ್ರಿಂಟ್ ಮಾಡಿ ನಾವು ಅವತ್ತು ವಿತರಣೆ ಮಾಡಬೇಕು, ಅವತ್ತು ಓಪನಿಂಗ್ ಮಾಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ. ಅದೇನು ಜವಾಬ್ದಾರಿನೂ ನಾವೆಲ್ಲ ಹೊರ್ತೀವಿ ಅದಕ್ಕೆ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನು ಏನಂತ ಕೇಳಿದ್ರೆ, ಬ್ರಿಟಿಷರು ಭಾರತದ ಮೇಲೆ ಮೊದಲನಿಗೆ ವೆಸ್ಟ್ ಬೆಂಗಾಲ್ದಲ್ಲಿ ಸಿರಾಜುದ್ದೌಲಾ ಅನ್ನೋಂಥ ಒಬ್ಬ ರಾಜನ ಹತ್ತಿರ ಅವರು ದಂಡೆತ್ತಿ ಬಂದು ಅಟ್ಯಾಕ್ ಮಾಡ್ತಾರೆ. ಅವಾಗ ಅವರು ಸಿರಾಜುದ್ದೌಲಾ ಹೋರಾಟ ಮಾಡ್ತಾರೆ, ಅವರು ಶಹೀದ್ ಆಗ್ತಾರೆ ಅಲ್ಲಿ. ಅದರ ನಂತರ ಬ್ರಿಟಿಷರು ಟಿಪ್ಪು ಸುಲ್ತಾನ್ ಅವರು ರಾಜ್ಯದ ಮೇಲೆ ಬರ್ತಾರೆ. ಸುಮಾರು ವರ್ಷಗಳ ಕಾಲ ಯುದ್ಧ ನಡೀತದೆ. ಬ್ರಿಟಿಷರು ಹತಾಶರಾಗುವ ಸಂದರ್ಭ ಬಂದಿರ್ತದೆ. ಬ್ರಿಟಿಷರು ತಿಳ್ಕೊಂಡಿರ್ತಾರೆ ಇದು ಭಾರತ ನಮಗೇನು, ಇದು ಇಂಡಿಯಾ ನಮ್ಮ ಕೈ ಸಿಗಂಗೆ ಕಾಣಲ್ಲ, ಯಾಕಂದ್ರೆ ಟಿಪ್ಪು ಸುಲ್ತಾನ್ ಅಂತ ಒಬ್ಬ ಯೋಧ, ಒಬ್ಬ ವೀರ ಇಲ್ಲಿ ಇರುತ್ತಾನೆ, ನಮ್ಗೆ ಆಗಲ್ಲ ಅಂತ ತಿಳ್ಕೊಳ್ತಾರೆ. ಒಳಸಂಚಿನಿಂದ ಮೈಸೂರು ರಾಜ್ಯದ ಆವಾಗಿನ ರಾಣಿ ಲಕ್ಷ್ಮೀ ಅಮ್ಮಣ್ಣಿ ಅಂತ ಒಬ್ಬ ರಾಣಿ, ಟಿಪ್ಪು ಸುಲ್ತಾನರ ಆಸ್ಥಾನದಲ್ಲಿ ಪ್ರಧಾನಿ ಆದಂಥ ಒಬ್ಬ ಪೂರ್ಣಯ್ಯನಂತ ಒಬ್ಬ ಪ್ರಧಾನಮಂತ್ರಿಯನ ಇಬ್ಬರು ಒಳಸಂಚಿನಿಂದ ತಿರುಮಲ್ ರಾವ್ ಮತ್ತು ನಾರಾಯಣ ರಾವ್ನಂಥ ಇಬ್ಬರು ರಾಣಿಯ ಪ್ರತಿನಿಧಿಗಳಿಂದ ಮೋಸಕ್ಕೊಳಗಾಗಿ ವೀರ ಮರಣವನ್ನು ಹೊಂತಾರೆ ಟಿಪ್ಪು ಸುಲ್ತಾನ್ ಅವರು. ಅವತ್ತ ಬ್ರಿಟಿಷ್ ಅಧಿಕಾರಿ ಘೋಷಣೆ ಮಾಡ್ತಾನೆ, ಇನ್ನು ಮೇಲೆ ನಮಗೆ ಧೈರ್ಯ ಬಂತು, ಇದು ಭಾರತ ನಮಗೆ ವಶ ಆಗ್ತದೆ, ಇಂಡಿಯಾ ವಶ ಆಗ್ತದೆ, ಇಲ್ಲಿವರೆಗೆ ನಮಗೆ ಧೈರ್ಯ ಇರಲಿ ಅಂತ ಹೇಳ್ತಾನೆ. ಹಾಗಾದ್ರೆ ನಾವು ತಿಳ್ಕೊಬೇಕು, ನಾವು ಸ್ವಾತಂತ್ರ್ಯ ಯೋಧಂತೆ ಮಾಡಿ ಸಣ್ಣವರು ಮಾಡೋದು ಬೇಡ. ನಾವು ಟಿಪ್ಪು ಸುಲ್ತಾನ್ ಅವರಿಗೆ, ಟಿಪ್ಪು ಸುಲ್ತಾನ್ ಅವರು ಭಾರತದಲ್ಲಿ ಇಂಡಿಯಾದಲ್ಲಿ ಕಾಲು ಇಳಾಕೆ ಅವರಿಗೆ ಕೊಟ್ಟಿದ್ದಿಲ್ಲ, ಅಲ್ಲಿ ಒಳಗೆ ಪ್ರವೇಶ ಮಾಡೋಕ್ಕೆ ಕೊಟ್ಟಿದ್ದಿಲ್ಲ. ಅಂಥ ಒಬ್ಬ ವೀರ ಈ ಜಗತ್ತಿನಲ್ಲಿ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡ್ತಾ ಮಾಡ್ತಾ ವೀರ ಮರಣವನ್ನು ಹೊಂದಿದಂಥ ಮೊದಲನೇ ರಾಜ, ಮೊದಲನೇ ವ್ಯಕ್ತಿ ಟಿಪ್ಪು ಸುಲ್ತಾನ್ ಅವ್ರ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಟಿಪ್ಪು ಸುಲ್ತಾನ್ ಹೊರತಾಗಿ ಉಳಿದ ರಾಜರು ಎಲ್ಲರೂ ಬ್ರಿಟಿಷರಿಗೆ ಶರಣಾಗತಿ ಆದರು. ಅವರೆಲ್ಲ ತಮ್ಮ ನಮ್ಮ ರಾಜ್ಯಗಳನ್ನು ಉಳಿಸ್ಕೊಂಡ್ರು. ಆಗಲೇ ನಮ್ಮ ನಾಯಕರು ಹೇಳ್ದಂಗೆ ಪ್ರತಿನಿಧಿಗಳು, ಬ್ರಿಟಿಷ್ ಪ್ರತಿನಿಧಿ ಬಂದರು, ವಿನಂತಿ ಮಾಡಿದ್ರು ಸಹಿತ ನಾನು ಶರಣಾಗುವುದಿಲ್ಲ, ನಾನು ನಿಮ್ಮ ಜೊತೆ ಯುದ್ಧ ಮಾಡ್ತೀನಿ ಅಂತ ಏನು ಹೇಳಿದ್ರಲ್ಲ, ಆ ರಕ್ತ ಅವರಲ್ಲಿತ್ತು. ಮತ್ತು ಮೈಸೂರು ಹುಲಿ ಅಂತೇಳಿ ಯಾರೂ ಅವ್ರ ಹೆಸರು ಇಟ್ಕೊಂಡಿದ್ದಲ್ಲ, ಜನಾನೇ ಅವ್ರಿಗೆ ಮೈಸೂರು ಹುಲಿ ಅಂತ ಹೆಸರಿಟ್ಟಿದ್ರು. ಇವತ್ತಿಗೂ ಬ್ರಿಟಿಷರ ಅರಮನೆಯಲ್ಲಿ, ಅಲ್ಲಿ ಸಚಿವಾಲಯದಲ್ಲಿ, ಸಂಗ್ರಹಾಲಯದಲ್ಲಿ ಇವರ ಎಲ್ಲ ವಸ್ತುಗಳು, ಯುದ್ಧದ ವಸ್ತುಗಳು, ಇವ್ರ ಮೂರ್ತಿ, ಇವರ ಎಲ್ಲ ಖಡ್ಗಗಳು ಎಲ್ಲ ಅಲ್ಲಿದ್ದಾವೆ. ಇವರೆಲ್ಲ ಇವತ್ತಿನ ಕುನ್ನಿಗಳು. ಟಿಪ್ಪು ಸುಲ್ತಾನ್ ಅವ್ರ ನಾಲ್ಗೆ, ಅವ್ರ ಹೆಸರನ್ನು ನಾಲ್ಗೆ ಮೇಲೆ ತೊಗೊಳಕ್ಕೆ ಶಕ್ತಿ ಇಲ್ಲ, ಅರ್ಹರಿಲ್ಲಂಥ ವ್ಯಕ್ತಿಗಳು ಇವರು ಇವತ್ತು ಅವ್ರ ಬಗ್ಗೆ ಟೀಕೆ ಮಾಡ್ತಾರೆ. ಟೀಕೆನೇ ದೊಡ್ಡದಾಗಿ ಬೆಳೆದಿದೆ. ಅದಕ್ಕೆ ನಾವೆಲ್ಲರೂ ಅದಕ್ಕೆ ಪ್ರತಿಭಟಿಸಿ ಅವರ ಹೆಸರನ್ನು ಅಜರಾಮರವಾಗಿ ನಾವು ಇಡಕ್ಕೆ ನಾವೆಲ್ಲರೂ ಕೂಡಿ ಹೋರಾಟ ಮಾಡ್ಬೇಕಂತ ಸಂದರ್ಭದಲ್ಲಿ ಹೇಳುತ್ತಾ, ಈ ಹೋರಾಟಗಾರರು ಎಲ್ಲರಿಗೂ ನಾನು ಮತ್ತೊಂದ್ಸಲ अभिनंदन से मातन मुझे जय भारत जय कर्नाटक। आज हमें टीपू सुल्तान साहब के बारे में सब भी बोले, देश के वास्ते उन्होंने क्या कर रहे हैं,
खाली कर्नाटक को नहीं करे, पूरे देश के वास्ते करें। फर्स्ट उन्होंने रोके के बाद सब तरफ रोके। पहले ब्रिटिश वाले डर को थे, अब बीजेपी वाले डर रहे हैं। नाम ले तो बीजेपी वाले के तो 1-4 जने चाहिए, 1-2 MLA, 1-2 मिनिस्टर माझे, वो पूरे बीजेपी वाले नहीं, बीजेपी वाले अच्छे 1-4 कुत्ते भोगते हैं एक बिजापुर का कुत्ता है और ಹೇಳ್ತಾರೆ ಏನು ಮಾಡ್ತಾರೆ ಕತೆ ಏನು ಹೇಳ್ತಿ ಏನು ಮಾಡ್ತಿ ಅದು ಹೇಳಿ ಮಾತು ನಮಗೆ ಅವ್ರು ಏನು ಮಾಡ್ತಾರೆ, ಅವ್ರ ಏನು ಮಕ್ಕಳು ಏನು ಮಾಡ್ತಾರೆ, ಅವ್ರು ಹೇಳ್ತಾರೆ ಏನು ಮಾಡ್ತಾರೆ, ನೀನು ಮಗನೇ ನೀನು ಹೇಳ್ತಿ ಏನು ಮಾಡ್ತಾಳ ಅದು ನೀ ಕೇಳಿ ಮಂದಿ ಅವರು ನಮ್ಮ ಅಕ್ಕಂಗ್ಯಾರು ಯಾರು ಹೇಳ್ತಾರಿದ್ರೆ ಯಾರ್ಗಾರೆ ಹೆಣ್ತಾರ್ಗ ಯಾರು ಆಗ್ತಂಗ ಯಾರು ಬೈಬಾರ್ದು. ನೀ ಬೈಲಿಕ್ಕತ್ತಿ ಅಂತ ನೀನು ಬೈಲಿಕ್ಕತ್ತೀವಿ. ಏನ ನಾವು ಯಾರ್ಗ ಅಂಜು ಮಕ್ಕಳಿಲ್ಲ. ನಾವು ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ತೀವಿ, ಖಾಯಂ ಮಾಡ್ಕೋತಿರ್ತೀವಿ, ಹರ್ ವರ್ಷ ಮಾಡ್ತೀವಿ. ನಮ್ಮ ಸರ್ಕಾರ ಮಾಡಲಿ ಬಿಡ್ಲಿ, ನಮ್ಮ ಸರ್ಕಾರಕ್ಕೂ ನಾವು ಬೆನ್ನ ಹತ್ತಿ ಹೇಳ್ತೀವಿ, ನಿಮ್ಗ 100ಕ್ಕೆ 100 80 ನಾವು ಕಾಂಗ್ರೆಸ್ ಕೋಟ್ ಹಾಕ್ತೀವಿ. ಎಲ್ಲಾರು ಕೂಡಿ ನಮ್ಗೆ ಜಯಂತಿ ಮಾಡ್ಲಕ್ ಮುಂದಿನ ಸರ್ತಿ ಆಚರಣೆ ಮಾಡ್ಲಕ್ ಕೊಡ್ಬೇಕು. ನಮ್ಮ ಸರ್ಕಾರ ಇಲ್ರಿ, ನಮ್ಮ ಸರ್ಕಾರಗೇನೆ ವಿನಂತಿ ಮಾಡ್ತೀವಿ. ನಮ್ಮ ಉಸ್ತುವಾರಿ ಮಿನಿಸ್ಟರ್ ಸಾಹೇಬ್ರಿಗೆ ಹೇಳ್ತೀವಿ, 2 ಮಿನಿಸ್ಟರ್ ಸಾಹೇಬ್ರಿಗೆ ಹೇಳ್ತೀವಿ, CM ಅವ್ರಿಗೂ ಹೇಳ್ತೀವಿ. ಒಂದು ಅಧ್ಯಕ್ಷ ಯಾರೀರಿ ಕರ್ನಾಟಕದೊಳಗೆ ಎಲ್ಲಾರು ಕೂಡು ಹೋಗಿ ಮನವಿ ಕೊಡೋನು, 100ಕ್ಕೆ 100 ನಾವು ಹಾಕ್ತೀವಿ. BJP ಅವ್ರಿಗೇನು ಅಂಜುದು ಹರ್ಕತ್ತಿಲ್ಲ, ಎಲ್ಲ ಜಯಂತಿ ಮಾಡೋನು. ನಮ್ಮ ಸಮಾಜ ಯಾವ್ಯಾವ ಜಯಂತಿ ಅದಾವ ಎಲ್ಲ ಮಾಡೋನು. ಎಲ್ಲ ಸಮಾಜವ್ರು ಎಲ್ಲ ಸಮಾಜ ಜಯಂತಿ ಮಾಡಲಿ, ಯಾರಿಗೂ ಬೇಡ ಅನ್ನಂಗಿಲ್ಲ. ಜಯಂತಿ ಮಾಡೋದು ಇದಕ್ಕೆ ಚಲೋ ಮಾಡೋನು, 6 ವರ್ಷ ಮಾಡ್ತೀವಿ. ಈ ವರ್ಷ ಒಂದು ಸ್ವಲ್ಪ ಕಡಿಮೆ ಆಗೈತಿ, ಮುಂದಿನ ವರ್ಷ ಇದಕ್ಕೆ ಹೆಚ್ಚು ಮಾಡೋನು, 100ಕ್ಕೆ 100 ಮಾಡೋನು. ರಂಗ ಮಂದಿರದೊಳಗೆ ಮಾಡೋನು, ಊಟ ಹಾಕಿ ಮಾಡೋನು. ಅಲ್ಲಿ ಟಿಪ್ಪು ಸುಲ್ತಾನ್ ಹಜರತ್ ಅವ್ರದ ಜನ್ಮದಿನದ ಶುಭಾಶಯಗಳು. ಟಿಪ್ಪು ಸುಲ್ತಾನ್ ಕಿ, ಟಿಪ್ಪು ಸುಲ್ತಾನ್ ಕಿ, ಟಿಪ್ಪು ಸುಲ್ತಾನ್ ಕಿ.